ಶವ ಸಂಸ್ಕಾರಕ್ಕಾಗಿ ನಿಗದಿಪಡಿಸಿದಂಥ ಏನು ಜಮೀನಿದೆ ಆ ಜಮೀನಕ್ಕೆ ಕೆಲವು ಅತಿಕ್ರಮಣ ಮಾಡಿದ ಸಲುವಾಗಿ ಇವತ್ತ ಎಲ್ಲ ಜನತೆ ಹೇರೂರು ಗ್ರಾಮದ ಎಲ್ಲ ವರ್ಗದ ಜನರು ಕೂಡ ಈ ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತು ರಸ್ತೆ ತಡೆ ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಸುದೈವಶಾತ್ ಇವತ್ತು ರಾಜ್ಯದ ಹೋಮ್ ಮಿನಿಸ್ಟರ್ ಕೂಡ ಇವತ್ತು ಬಂದಿದ್ದಾರೆ. ಈ ಮನವಿಯನ್ನು ಹೋಮ್ ಮಿನಿಸ್ಟರ್ ಕೂಡ ನಾವು ಒಪ್ಪಿಸ್ತಾ ಇದ್ದೇವೆ. ಬಹುಶಃ ಅವರು ಕೂಡ ಈ ಜನರಿಗೆ ಭೇಟಿಯಾಗಿ ಹೋಗ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಈ ಹೋರಾಟಕ್ಕೆ ಇದು ಹೋರಾಟ ಮಾಡೋ ಸಮಸ್ಯೆನೂ ಅಲ್ಲ, ಸರ್ಕಾರ ಜಮೀನಿದೆ, ಆದರೆ ಶವ ಸಂಸ್ಕಾರ ಮಾಡೋದು ಆದ್ಯತೆ ಮೇಲೆ ಕೊಡಬೇಕು. ಯಾವುದೇ ಸರ್ಕಾರ ಇದ್ದರೂ ಕೂಡ ಆದ್ಯತೆ ಮೇಲೆ ಕೊಡಬೇಕಾಗ್ತದೆ. ಒಂದು ವೇಳೆ ಅಲ್ಲಿ ಸರ್ಕಾರಿ ಜಮೀನು ಇಲ್ಲದೇ ಇದ್ದಲ್ಲಿ ಸರ್ಕಾರ ಇವತ್ತ ಅದರ ಕರ್ತವ್ಯ ಏನಂತ ಖರೀದಿ ಮಾಡಿಕೊಡುವಂಥ ಕೆಲಸವು ಸರ್ಕಾರದ ಆದೇಶ ಇದೆ. ಆದ್ದರಿಂದ ಇದ್ದಂಥ ಜಮೀನು ಏನದ ಇವತ್ತ ಯಾರು ಭೂಗಳ್ಳರು ಕಬಳಿಸಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವತ್ತು ಆ ಭೂಮಿಯನ್ನು ಬಿಡಿಸಿಕೊಡಬೇಕು. ಮತ್ತು ಇದಕ್ಕೆ ನಾನು ಎಲ್ಲ ರೀತಿಯಿಂದ ನಾನು ಸಪೋರ್ಟ್ ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಕೆಲಸ ನಾನು ಬೆಂಗಳೂರು ತನ ಹೋಗಿಯೂ ಕೂಡ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಏನು ಇವತ್ತೇನು ಸತ್ಯಾಗ್ರಹದ ನ್ಯಾಯಯುತವಾದಂಥ ಬೇಡಿಕೆ ಇದೆ, ಆ ಬೇಡಿಕೆಗೆ ಸರ್ಕಾರ ಕೂಡ ಇವತ್ತು ಸ್ಪಂದನೆ ಮಾಡಬೇಕಾಗ್ತದೆ. ಆ ರೀತಿಯಿಂದ ನೀವು ಕೂಡ ಇವತ್ತು ಈ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಮತ್ತು ಸರ್ಕಾರ ಅಂತ ಹೋಮ್ ಮಿನಿಸ್ಟರ್ ಇಲ್ಲಿ ಬಂದಿದ್ದಾರೆ, ಅವರು ಕೂಡ ಇದರ ಬಗ್ಗೆ, ಯಾಕಂದರೆ ಇದ್ದವ್ರ ಸಲುವಾಗಿ ಯಾರಾದರೂ ಮಾಡ್ಬೋದು, ಸತ್ತವ್ರ ಸಲುವಾಗಿ ನಾವು ಮುಂದೆ ಬಂದು ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಇದು ಗಂಭೀರ ಸಮಸ್ಯೆ ಅಂತ ನಾವು ಭಾವಿಸಿದ್ದೀವಿ. ಇದನ್ನು ನಾವು ಕೊನೆಯವರೆಗೆ ಹೋರಾಟದ ಮುಖಾಂತರ ಈ ಜಮೀನನ್ನು ಮತ್ತೆ ನಾವು ವಶಪಡಿಸಿಕೊಳ್ತೇವೆ ಅಂತ ಹೇಳಿ ನಿಮಗೆ ಆಶ್ವಾಸನೆ. ಸರ್ಕಾರಿ ಹಂಗೆ ಭಾಗಿಯಾಗ್ತಾ ಇದೆಲ್ಲ ಮತ್ತೇನೋ ಅವರಿಗೆ ಮಿಸ್ಗೈಡ್ ಮಾಡಿರ್ಬೇಕು ಯಾರು ಕೆಳಗಿನ ಅಧಿಕಾರಿಗಳು. ಅದಕ್ಕೆ ಆ ವಿಚಾರಣೆ ಮಾಡ್ತಾರೆ. ಸರ್ಕಾರ ಯಾವಾಗಲೂ ನಿಮ್ಮ ಜೊತೆ ಇದೆ, ನಿಮಗೆ ನ್ಯಾಯ ಕೊಡಿಸ್ತದೆ ಅಂತ ಹೇಳಿ ನಮಗೆ 100ಕ್ಕೆ 100 ಭರವಸೆ ಇಲ್ಲ. ಇದು ನನ್ನ ಗಮನಕ್ಕಿಲ್ಲ. ಇಲ್ಲಾಂದ್ರೆ ನಾನೇ ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿ ನಾನು ಕೆಲಸ ಮಾಡ್ತಿದ್ದೆ. ನನಗೇನು ಇದ್ರ ಬಗ್ಗೆ ನಮ್ಮ ಮನೆ ಪೂಜಾರಿ ನಿನ್ನೆ ಹೇಳ್ದ, ಇದು ಎಲ್ಲ ಜನರು ಕೂಡ ಇವತ್ತು ಬರ್ತಾ ಇದ್ದಾರೆ, ರಸ್ತೆ ಮೂಲಕ ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ರೆ. ಹಾಗಂತ ಇವತ್ತು ನೀವೆಲ್ಲ ಬಂದಿದ್ದೀರಿ ಮತ್ತು ಭಾಳ ನಿಮ್ಮ ಒಬ್ಬರ ಕೆಲಸ ಅಲ್ಲಿದ್ದು ಇದು ಸಾರ್ವಜನಿಕವಾದಂಥ ಎಲ್ಲ ಜಾತಿ ವರ್ಗದವರಿಗೆ ಗ್ರಾಮಸ್ಥರು ಕೂಡ ಈ ಸಮಾಜನೇ ಹಾಗೆ, ಯಾರ್ದು ಬಲ ಇತ್ತು ಅವರು ಮಾಡ್ಕೋತಿರ್ತಾರೆ. ಸರ್ಕಾರ ನಿಮ್ಮ ಬೆನ್ನಿಂದಿಗಿದೆ, ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ಅದಕ್ಕೆ ಯಾವುದೋ ಹೆದರುವ ಕಾರಣ ಇಲ್ಲ.